ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಆದ್ರೂ ನೀನ್ ಬುದ್ಧಿ ಬಿಡಲ್ಲ ಅಲ್ವಾ? ರೀ, ನನ್ನ ಬುದ್ಧಿಯಿಂದನೇ ಇವತ್ತು ಲಕ್ಷ್ಮಿ ಯಜಮಾನ್ರ ಮನೆ ಸೊಸೆ ಆಗೋಗಿರೋದು. ಪದೇ ಪದೇ ನನ್ನ ಬುದ್ಧಿ ವಿಷಯಕ್ಕೆ ಬರಬೇಡಿ ನೀವು. ಅಲ್ವೇ, ಮಗಳಿಗೆ ಫೋನ್ ಮಾಡಿ ದುಡ್ಡು ಕೇಳೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಪಾಪ ಮಗು ಹೇಗಿದ್ದಾಳೋ ಏನೋ. ಅವ್ರೇನ್ರಿ ರಾಣಿ ತರನೇ ಇರ್ತಾಳೆ, ನಾವೇ ಇಲ್ಲಿ ಭಿಕಾರಿ ತರ ಇರೋದು. ಇಷ್ಟು ವರ್ಷ ಸಾಕಿ ಬೆಳೆಸಿಲ್ವಾ ಅವಳನ್ನ? ಈಗ ನಾವು ಕೇಳಿದ್ರೆ ತಪ್ಪೇನೋ? ಋಣ ತೀರ್ಸು ಅಂತ ಕೇಳ್ತಿದ್ಯಾ? ಹಾಗೆ ಅನ್ಕೊಳ್ಳಿ. ಮಕ್ಕಳ ಹತ್ರ ಋಣದ ಬಗ್ಗೆ ಯಾರೇ ಮಾತಾಡ್ತಾರೆ ಅಲ್ಲ, ಇಷ್ಟೆಲ್ಲ ಆದ್ರೂ ನೀನ್ ಬದ್ಲಾಗಲ್ಲ ಅಲ್ವಾ? ಸಾಕ್, ಸುಮ್ನೆ ಇರ್ರಿ. ಸಾಕಿ ಬೆಳೆಸಿ ತಂದೆ ತಾಯಿ ಋಣ ಮಕ್ಕಳ ಮೇಲೆ ಇಲ್ದೆ ಬೀದಿಲಿ ಹೋಗೋರ್ ಮೇಲೆ ಇರುತ್ತಾ? ನೀವು ಕೇಳಲ್ಲ, ನನ್ನನ್ನು ಕೇಳಕ್ ಬಿಡಲ್ಲ. ಹೋಗ್ಲಿ, ಅವಳಿಗೆ ಯಾರಾದ್ರೂ ಉಡುಗೊರೆ ರೂಪದಲ್ಲಿ ಕೊಡ್ತೀನಿ ಅಂತಂದ್ರೆ ಅದನ್ನು ತಗೊಳಕ್ ಬಿಡಲ್ಲ. ನಾವು ಯಾರತ್ರನಾದ್ರೂ ಸಾಲ ಕೇಳಿದ್ರೆ ತಪ್ಪಿಲ್ಲ ಕಣೆ. ನಮ್ಮ ಕೈಲಿ ತೀರ್ಸೋಕಾಗೋಷ್ಟು ಮಾತ್ರ ಸಾಲ ಕೇಳ್ತೀವಿ. ಆದ್ರೆ ನಾವು ವಾಪಸ್ ಕೊಡೋಕಾಗ್ದಿರೋಷ್ಟು ದೊಡ್ಡ ಉಡುಗೊರೆನ ನಾವು ಯಾರತ್ರನೂ ತಗೋಬಾರ್ದು. ಅರ್ಥ ಮಾಡ್ಕೊ. ಸಾಲ ತಗೊಳ್ಳಿ, ಆದ್ರೆ ನನ್ ಮಕ್ಕಳ ತಲೆಗೆ ಮಾತ್ರ ಕಟ್ಟಬೇಡಿ. ನೋಡೆ, ಸಾಲ ಅಂತಾಗ್ಲಿ, ಋಣ ಅಂತಾಗ್ಲಿ, ಉಡುಗೊರೆ ಅಂತಾಗ್ಲಿ ನಾ ಇನ್ನೊಬ್ರು ಮುಂದೆ ಕೈ ಒಡ್ಡೋ ಮನುಷ್ಯ ಅಲ್ಲ. ಇವತ್ತಿಗೂ ಈ ಕೇಶವ್ ಪುರೋಹಿತನ್ ಮೇಲೆ ಯಾರು ಬೆರಳು ಮಾಡಿ ತೋರ್ಸಲ್ಲ. ಓಹೋ, ಏನ್ ದೊಡ್ಡ ಭಾರಿ ಸಾಧನೆ ನಿಮ್ದು. ಇರೋದೆಲ್ಲ ಲಕ್ಷ್ಮಿಗ್ ಮಾಡಿ ಕಳಿಸ್ಬಿಟ್ಟು ಈಗ ನನ್ ಮಕ್ಕಳ ಕೈಗೆ ಚಿಪ್ ಕೊಡ್ತಾ ಇದ್ದೀರಾ. ಮೇಘ್ನ ಏನ್ ಕೇಳಿದ್ಲು? ಕಾಲೇಜ್ ಟ್ರಿಪ್ಗೆ ಹೋಗೋಕೆ 2,000, ಅದನ್ನು ಕೊಡಲ್ಲ ಅಂತೀರಾ ನೀವು? ನಾಳೆ ಅವಳಿಗೆ ಕಾಲೇಜಲ್ಲಿ ಅವಳ ಫ್ರೆಂಡ್ಸು ಕೈ ತೋರಿಸಿ ಆಡ್ಕೊಂಡ್ರೆ ನೋವಾಗೋದು ನನ್ ಮಗಳಿಗೆ. ನಾನೇನ್ ನನ್ ಸಲುವಾಗಿ ದುಡ್ಡು ಕೇಳದ್ನ? ಮೇಘ್ನ ಅವಳ ತಂಗಿ ಅಲ್ವಾ, ಕೊಟ್ರೆ ತಪ್ಪೇನಾಗುತ್ತೆ ಬಿಡಿ. ಲಕ್ಷ್ಮಿ ಅಲ್ಲಿ ದುಡಿಯೋಕ್ ಹೋಗಿದ್ದಲ್ಲ ಕಣೆ, ಓದೋದಕ್ಕೆ ಅಂತ ಹೋಗಿದ್ದಾಳೆ. ಯಜಮಾನ್ರ ಮನೆ ಸೊಸೆಯಾಗಿ ಹೋಗಿದ್ದಾಳೆ. ಹಾಗಾದ್ರೆ ಯಜಮಾನ್ರೇ ಕೊಡ್ಲಿ. ಯಜಮಾನ್ರು ಈಗ ನಮ್ ಬೀಗ್ರಲ್ವಾ, ಬೀಗ್ರಿಗಾದ್ರೆ ತಪ್ಪೇನು? ಹಸು ಹಾಲ್ ಚೆನ್ನಾಗ್ ಕೊಡುತ್ತೆ ಅಂತ ಕೆಚ್ಚಲು ಕೊಯ್ತಾರೇನೆ. ಹಾಲ್ ಕೊಡೋ ಹಸು ಕೆಚ್ಚಲು ಕೊಯ್ಬಾರ್ದು, ಚಿನ್ನದ ಮೊಟ್ಟೆ ಇಡೋ ಕೋಳಿನ ಕೊಯ್ಬಾರ್ದು, ಅತಿ ಆಸೆ ಗತಿ ಕೇಡು. ಇವೆಲ್ಲ ಗಾದೆ ಮಾತುಗಳು ನನಗೂ ಚೆನ್ನಾಗ್ ಗೊತ್ತು. ಇನ್ನೊಂದ್ ಗಾದೆ ಮಾತು ಕೇಳಿದೀರಾ? ಒಂದ್ ಕಣ್ಣಿಗ್ ಸುಣ್ಣ, ಇನ್ನೊಂದ್ ಕಣ್ಣಿಗ್ ಬೆಣ್ಣೆ ಹಚ್ಚಬಾರ್ದು ಅಂತ. ಈಗ ನೀವು ಸುಣ್ಣ ಹಚ್ಚೋ ಕೆಲ್ಸನ ಮಾತ್ರ ಮಾಡಬೇಡಿ. ಬೇಗ ಬಂದಪ್ಪ, ಹೇಳಪ್ಪ. ನೋಡು, ಮುಂದಿನ ತಿಂಗಳು ದಿನಸಿ ತಗೋವಾಗ್ಲೂ ಗೋಡಂಬಿ ಬರಿಬೇಡ. ಛೇ, ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡು ಹಿಡಿಲೇಬೇಕು. ಪರಿಹಾರ ಯಾವ್ದಕ್ಕಮ್ಮ? ಗೋಡಂಬಿ ತರೋದಕ್ಕ? ನಿನಗೆ ಬೇಕಾಗಿರೋ ಸಿಕ್ತು ತಾನೆ, ಹೋಗೆ. ಸಂಜೀವ್ ಅವರೇ ಇದೀರಾ ಅಲ್ವಾ? ಅಮೃತ ಅವರೇ, ನಾನು ಇಲ್ಲೇ ಇದ್ದೀನಿ. ನೀವು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ನೀವ್ ಈ ರೀತಿ ನನ್ನ ಹತ್ರ ಮಾತಾಡೋದು, ನನಗ್ ಹತ್ರ ಆಗಕ್ ಪ್ರಯತ್ನ ಪಡ್ತಾ ಇರೋದು, ನನ್ಗೆ ಅದು ಇಷ್ಟ. ನಾನು ಅಮೃತ ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತಿರೋದೆಲ್ಲ ಅಮೃತ ಅವ್ರಿಗೆ ಅರ್ಥ ಆಗ್ತಿದೆ. ನನ್ನಲ್ಲಾಗಿರೋ ಬದಲಾವಣೆಗಳನ್ನ ಗಮನಿಸಿದ್ದಾರೆ. ಅದನ್ನೇ ಹೇಳಕ್ ಟ್ರೈ ಮಾಡ್ತಿದ್ರು ಅನ್ಸುತ್ತೆ. ಅಷ್ಟ್ರಲ್ಲಿ ನೀವು ಹೊರಗೆ ಬಂದ್ರಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.